ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಹೇಳು ಆದಿ. ನಾನೇನು ಹೇಳೋದು ಮೇಡಮ್, ನೀವು ಹೇಳಬೇಕು. ಏನಾಯ್ತಲ್ಲಿ? ಏನಾಯ್ತು ಅಂದ್ರೆ ಯಾವುದ್ರ ಬಗ್ಗೆ ಕೇಳ್ತಿದ್ಯಾ? ಮೇಡಮ್, ನಿಮ್ಮನೇಲಿ ಏನಾಯ್ತು? ಕಾವೇರಿ ಯಾಕೆ ನಮ್ಮನೆಗೆ ಬಂದಿದ್ದಾಳೆ? ಓ, ಕಾವೇರಿ ಅಲ್ಲಿಗೆ ಬಂದಿದ್ದಾಳಾ? ದಿಢೀರಂತ ಬೆಳಬೆಳಗ್ಗೆನೆ ಬಂದಿದ್ದಾಳೆ. ಅಷ್ಟೇ ಅಲ್ಲ, 2-3 ದಿನ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೌದಾ? ಹೌದು ಮೇಡಮ್. ಅದರಂಥದ್ದು ಏನಾಯಿತು ಅಂತ ನಿಮ್ಗೆ ಕೇಳಿ ತಿಳ್ಕೊಡೋಣ ಅಂತ ಕಾಲ್ ಮಾಡಿದೆ. ಅದೇನಾಯ್ತು ಅಂದ್ರೆ, ಅವಳು ಏನೇ ಪ್ಲಾನ್ ಮಾಡಿದ್ರು ನಾಳೆ ಅವಳು ನನ್ನ ಗೆಲ್ಲೋದಕ್ಕಾಗಲ್ಲ. ಪ್ರಬಲ ಅವ್ರಿಗೆ ಶಿಕ್ಷೆ ಆಗೋದನ್ನ ತಪ್ಸೋದಿಕ್ ಸಾಧ್ಯನೇ ಇಲ್ಲ. ನೋಡೋಣ. ಚೆನ್ನಾಗಿ ಹೊಡೆದು ನಮ್ಗೆ ಟಾರ್ಚರ್ ಕೊಟ್ರು. ಅದಕ್ಕೆ ಭಯದಿಂದ ಒಪ್ಕೊಂಡ್ಬಿಟ್ವಿ ಮಹಾಸ್ವಾಮಿ. ನೋ ದಿಸ್ ಪಾಯಿಂಟ್ ಮೈ ಲಾರ್ಡ್. ಇವ್ರು ಹೇಳ್ದಾಗೆ ನನ್ನ ಕಕ್ಷಿದಾರರು ಆ ರೌಡಿಗಳ ಜೊತೆ ಸೇರ್ಕೊಂಡು ಆಕ್ಸಿಡೆಂಟ್ ಮಾಡಿಸಿದ್ದಾರೆ ಅಂತ ಆದ್ರೆ ಅದಕ್ಕೆ ಯಾವ್ದಾದ್ರು ಒಂದು ವಿಜುವಲ್ ಪ್ರೂಫ್ ಇದೆಯಾ ವಿಜುವಲ್ ಪ್ರೂಫ್? ಇಲ್ಲ. ಸರಿಯಾದ ಸಾಕ್ಷಿ ಆಧಾರಗಳನ್ನು ನೀಡದೇ ಇರುವ ಕಾರಣ ಪ್ರಬಲಾ ಅವರಿಗೆ ಜಾಮೀನು ನೀಡಲಾಗುವುದು. ಇಷ್ಟೆಲ್ಲ ಆಯ್ತು ಆದಿ. ಶಿಕ್ಷೆ ಕೊಡಿಸ್ತೀನಿ ಅಂತ ಚಾಲೆಂಜ್ ಮೇಲೆ ಚಾಲೆಂಜ್ ಹಾಕ್ತಾ ಇದ್ಲು. ಗೆಲ್ಲಕ್ಕಾಗ್ಲಿಲ್ಲ, ಸೋತ್ ಹೋದ್ಲು. ಇಲ್ಲಿ ಯಾರಿಗೂ ಮುಖ ತೋರ್ಸೋದಕ್ಕಾಗ್ಲಿಲ್ಲ. ಅದಕ್ಕೆ ಇಲ್ಲಿಂದ ಎಸ್ಕೇಪ್ ಆಗಿ ಅಲ್ಲಿಗೆ ಬಂದಿದ್ದಾಳೆ. ಹೌದಾ ಮೇಡಮ್? ಇಷ್ಟೆಲ್ಲ ಆಯ್ತಾ? ಆದರೆ ಕಾವೇರಿ ಇಲ್ಲಿಗೆ ಬಂದು ಬೇರೆನೇ ಏನೋ ಮಾಡಕ್ಕೆ ಹೊರಟಿದ್ದಾಳೆ ಅಂತ ಅನ್ಸುತ್ತೆ. ಅತ್ತೆ ಕೇಳಿದಕ್ಕೆ ಬಂದೆ ಅನ್ನೋ ಹಾಗೆ ಬಂದು ರಾಮ್ ಸರ್ ನೋಡಕ್ಕೆ ಬಂದೆ ಅಂತ ಬಾಯ್ಬಿಟ್ಟು ಆಮೇಲೆ ದಿಢೀರಂತ ಅದನ್ನು ಹೇಗೂ ಮ್ಯಾನೇಜ್ ಮಾಡಿ ಆಫೀಸ್ಗೆ ಅಂತ ಹೊರಟ್ಬಿಟ್ಲು. ಆದರೆ ಇಲ್ಲಿ ಆಫೀಸಲ್ಲಿ ನೋಡಿದ್ರೆ ಬಂದೇ ಇಲ್ಲ. ಹೌದಾ? ಹಾಗಾದ್ರೆ ಇವಾಗ ಕಾವೇರಿ ಎಲ್ಲಿ ಹೋದ್ಲು, ಏನ್ ಮಾಡೋದಕ್ಕೆ ಹೊರಟ್ಲು? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಆದಿ, ಒಂದು ಕೆಲಸ ಮಾಡು, ಅಲ್ಲಿ ಏನಾಗುತ್ತೆ ಅಂತ ನನ್ಗೆ ಅವಾಗ ಅಪ್ಡೇಟ್ ಮಾಡ್ತಿರು. ಶೋರ್ ಮೇಡಮ್. ಆದರೆ ಏನು ಮೇಡಮ್, ಈ ದಾಸನ್ ಸೇವೆಗೆ ಏನಾದರೂ ಫೀಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆಯ್ತು, ಕೊಡ್ತೀನಿ. ಹಾಗಿದ್ರೆ ಡಬಲ್ ಓಕೆ ಮೇಡಮ್. ಸೆಕೆಂಡ್ಗೂ ಕ್ರಿಕೆಟ್ ಕಾಮೆಂಟ್ರಿ ಥರ ಅಪ್ಡೇಟ್ ಬರ್ತಾನೆ ಇರುತ್ತೆ. ಸರಿ. ಕಾವೇರಿ, ನಿನ್ನಿಂದ ನನಗೆ ಮೋನಿಕಾ ದೂರ ಆಗಿ ಮಾನಸಿಕವಾಗಿ ನಷ್ಟ ಆಯಿತು. ಆದರೆ ನಿನ್ನಿಂದನೇ ಮನಿ ಮಾಡ್ಕೊಳೋ ಲಾಭನೂ ಆಗ್ತಾ ಇದೆ. ಒಂದೇ ಟೈಮಲ್ಲಿ ನಿನ್ನ ಹೊಗಳಬೇಕು ಅನ್ಸತ್ತೆ, ಅದೇ ಟೈಮಲ್ಲಿ ನಿನ್ನ ಕೊಲ್ಲಬೇಕು ಅನ್ಸತ್ತೆ. ಒಂಥರ ಡಬಲ್ ಫೀಲಿಂಗ್ ಇದೆ ನಿನ್ನ ಮೇಲೆ. ಆದರೆ ಹೊಗಳೋದಕ್ಕಿಂತ ಕೊಲ್ಲೋ ಫೀಲಿಂಗೇ ಸ್ಟ್ರಾಂಗ್ ಆಗಿದೆ. ಕೋರ್ಟ್ ಆರ್ಡರ್ ಪ್ರಕಾರ ಲೆಡ್ಜರ್ಗೆ ಸೈನ್ ಮಾಡಬೇಕಿತ್ತು. ಹೆಡ್ ಕಾನ್ಸ್ಟೇಬಲ್ ರಜದಲ್ಲಿ ಇದ್ದಾರೆ, ಸಾಹೇಬ್ರು ನೋಡ್ಕೊಂಬರ್ತೀನಿ ರೀ. ಸರ್, ಕಾತಿ ಪ್ರಬಲ ಅವ್ರು ಸೈನ್ ಮಾಡಕ್ ಬಂದಿದ್ದಾರೆ. ದಪ್ಪೇದಾರ್ ರಜಾ ಹೋಗಿದ್ದಾರೆ, ನಾನೇ ಮಾಡಿಸ್ಕೊಳ್ಳ ಸರ್? ಬಂದ ತಕ್ಷಣ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಅವ್ರೇನ್ VIP ಏನ್ರಿ? ಸ್ವಲ್ಪ ಹೊತ್ತು ಕಾಯ್ಲಿ. ಓಕೆ ಸರ್. ಸಾಹೇಬ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ರೀ, ಸಾಹೇಬ್ರು ಬರೋದಕ್ಕೂ ಸೈನ್ ಮಾಡೋದಕ್ಕೂ ಏನ್ರಿ ಸಂಬಂಧ? ನಮ್ಗೇನ್ರಿ ಗೊತ್ತು, ಸ್ವಲ್ಪ ವೆಯ್ಟ್ ಮಾಡಿ. ನೀನ್ ಮಾಡಿರೋ ಕೆಲ್ಸಕ್ಕೆ ಎಲ್ಲ ದರಿದ್ರಗಳ ಜೊತೆಗೂ ಸಂಬಂಧ ಬೆಳೆಸೋ ರೀತಿ ಆಯ್ತು. ಬಂದ್ ಕೂತ್ಕೊಳ್ಳಿ. ತಗೋ. ಥ್ಯಾಂಕ್ ಯು. ಒಂದ್ 10 ನಿಮಿಷ ಅಡ್ಗೆ ಆಗ್ಬಿಡುತ್ತೆ, ಅಲ್ಲಿವರೆಗೂ ಕಾಫಿ ಕುಡಿ. ಎಸ್. ಮತ್ತೇನೇನಪ್ಪ ಸಮಾಚಾರ? ಮದುವೆ ಮಕ್ಕಳು? ಮದುವೆ ಇನ್ನೂ ಇಲ್ಲ ಆಂಟಿ. ಮದುವೆ ಆಗಿಲ್ವಾ? ಯಾಕೆ?
ಹೆಣ್ಣು ಹುಡುಕ್ತಾ ಇದ್ದೀವಿ, ಕೆಲವು ಸಂಬಂಧಗಳನ್ನು ನೋಡಿದ್ವಿ, ಮ್ಯಾಚ್ ಆಗ್ತಿಲ್ಲ ಅಷ್ಟೇ. ಮದ್ವೆ ಅಂತ ಕೇಳ್ತಿದ್ ಹಾಗೆ ನಿನ್ ನಾಚಿಕೆ ನೋಡಿದ್ರೆ ಅಣ್ಣವ್ರಿಗೆ ಲವ್ ಫೇಲ್ಯೂರ್ ಅನ್ಸುತ್ತೆ. ಹೇ, ಹಾಗೇನಿಲ್ಲ. ಮಾಸ್ಟರ್ಸ್ ಮಾಡೋಕ್ಕೆ ಅಂತ ಬೆಂಗಳೂರಿಗೆ ಹೋದೆ. ಜಾಬ್ ಅಂತ ಸೆಟಲ್ ಆಗೋಕ್ಕೆ ಲೇಟ್ ಆಯ್ತು ಅಷ್ಟೆ. ಆಮೇಲೆ ಹುಡುಗಿನ ಹುಡುಕಿದ್ರೆ ಸರಿಯಾಗಿ ಸಿಗಲಿಲ್ಲ ಅಷ್ಟೆ. ನಿನ್ನನ್ ಕೇಳಿದ್ರೆ ನೀನ್ ಒಪ್ಕೊಳ್ಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ಮ ಅಮ್ಮನ್ನ ಕೇಳಿದ್ರೆ ಸತ್ಯ ಏನು ಅಂತ ಹೇಳ್ತಾರೆ. ಕಾಲ್ ಮಾಡು, ನಾನೇ ಅವ್ರನ್ನ ಕೇಳ್ತೀನಿ. ನಿನ್ ರಿಯಾಕ್ಷನ್ ನೋಡ್ತಿದ್ರೆ ನಿನ್ ಮುಖದಲ್ಲಿ ದೇವದಾಸ್ ಕಥೆ ಇದ್ದಾಗಿದೆ. ನಿಮ್ಮಮ್ಮ ನಂಬರ್ ಹೇಳು, ನಾನೇ ಫೋನ್ ಮಾಡಿ ಕೇಳ್ತೀನಿ. ಬೇಡ ಪೂರ್ಣಿ, ಪ್ಲೀಸ್. ಸರಿ, ಹಾಗಾದ್ರೆ ನೀನೇ ಫೋನ್ ಮಾಡು. ಬೇಡ ಪೂರ್ಣಿ, ಪ್ಲೀಸ್. ಎಲ್ಲಿ ನಿನ್ ಫೋನ್ ತೆಗಿ. ಬೇಡ ಪೂರ್ಣಿ. ಐಮ್ ಸಾರಿ ಪೂರ್ಣಿ. ಇಟ್ಸ್ ಓಕೆ. ನಾನೇ ಸ್ವಲ್ಪ ಅತಿ ಮಾಡಿದೆ ಅಂತ ಅನ್ಸುತ್ತೆ. ಅತಿ ನೀನ್ ಮಾಡಲಿಲ್ಲ ಪೂರ್ಣಿ, ನೀನ್ ನಾರ್ಮಲ್ ಆಗಿ ಬಿಹೇವ್ ಮಾಡಿದೆ. ಆದ್ರೆ ನಾನೇ ಸುಳ್ಳು ಹೇಳಿ ಅತಿ ಮಾಡಿದೆ ಅನ್ಸುತ್ತೆ. ನನ್ನ ತಾಯಿ ಜೀವಂತವಾಗಿಲ್ಲ, ತೀರ್ಕೊಂಡು ತುಂಬಾ ದಿನ ಆಯ್ತು. ಅರ್ಜುನ್, ಏನಾಯ್ತಪ್ಪ ನಿಮ್ಮಮ್ಮಂಗೆ? ಮಾಸ್ಟರ್ಸ್ ಮಾಡಬೇಕು ಅಂತ ಬೆಂಗಳೂರಿಗೆ ಹೋದೆ. ಅಲ್ಲಿ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗಿ ಒಳ್ಳೆ ಕಂಪ್ನಿಲಿ ಜಾಬ್ ಸಿಕ್ತು. ಅಮ್ಮನೂ ಸಹ ಅಲ್ಲಿ ಕರ್ಸ್ಕೊಂಡು ಜೀವನದ ಹೊಸ ಅಧ್ಯಾಯ ಶುರು ಆಯಿತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ವಿಧಿ ನನ್ನ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಷ್ಟು ಟ್ವಿಸ್ಟ್ ಕೊಟ್ಬಿಡ್ತು. ನನ್ನ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ 4th ಸ್ಟೇಜ್ ಅಂತ ಗೊತ್ತಾಯ್ತು. ಏನೇ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ತಾಯಿನ ನನ್ನಿಂದ ಉಳಿಸ್ಕೊಳಕ್ಕಾಗ್ಲಿಲ್ಲ. ಚಿಕ್ಕ ವಯಸ್ಸಲ್ಲೇ ಅಪ್ಪ ನನ್ನನ್ನು ಬಿಟ್ಟು ಹೋದಾಗ ನನಗೆ ದುಃಖ ಆಗಿರಲಿಲ್ಲ. ಬೆಳೀತಾ ಬೆಳೀತಾ ಅಪ್ಪ ಇಲ್ಲ ಅನ್ನೋ ದುಃಖ ಸ್ವಲ್ಪ ನನಗೆ ಕಾಡಿತ್ತು ನಿಜ. ಆದರೆ ನಮ್ಮಮ್ಮ ನನ್ನಿಂದ ದೂರ ಆದ್ಮೇಲೆ ನಿಜವಾದ ದುಃಖ ಏನು ಅಂತ ನನಗೆ ಗೊತ್ತಾಗಿದ್ದು. ಅಮ್ಮನ್ನ ಕಳ್ಕೊಂಡು ಬೆಂಗಳೂರಲ್ಲಿ ಇರಕ್ಕೆ ಯಾಕೋ ಹಿಂಸೆ ಆಗೋಕ್ ಶುರು ಆಯ್ತು.